ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಮಜ್ಜಿಗೆ ಹೊಸಹಳ್ಳಿ, ಕೋಡುಗುರ್ಕಿ, ಜಾಲಿಗಿ, ದ್ಯಾವರಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷರಾಮಯ್ಯ ಅವರ ಪರವಾಗಿ ಮುಖಂಡರು ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರು. ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜು ಮಾತನಾಡಿ, ಇಲ್ಲ ಅಂತ ಕ್ವೆಶನ್ ಇದೆ. ಏನು ಇವತ್ತು ಅಂತ ಹೇಳ್ಬಿಟ್ಟು ಓಟ್ ಹಾಕಿ ಮಾಡ್ಬೇಕಂತ ಬನ್ನಿ ಬೆಳೆಸಿತ್ತು. ಈಗ ಕಾಂಗ್ರೆಸ್ ಬಂದಿದೆ, ನಮ್ಮ ಪಂಚಾಯತಿಯಲ್ಲಿ ಈಗ ಕಾಂಗ್ರೆಸ್ ಬಂದಿದೆ. ಇದರಿಂದ ನಮ್ಮೂರಿಗೆ ಬೇಕಾದಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ವೀರಪ್ಪ ಅವರು ಬೇಕಾದಷ್ಟು ನಮ್ಮೂರಿಗೆ ರಸ್ತೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮ್ಮೂರಲ್ಲಿ ಬೇಕಾದ ಕಾಂಕ್ರೀಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ದಾರಿ ದೀಪಗಳೆಲ್ಲ ಮಾಡಿದ್ದಾರೆ. ಊರಿಗೆ ನೀರು, ಕುಡಿಯೋ ನೀರಿಗೆ ಅನುಕೂಲ ಎಲ್ಲ ಮಾಡಿದ್ದಾರೆ. ಮನೆ ಮನೆಗೂ ಮನೆ ಭಾಗಕ್ಕೆ ತಿಳ್ಕೊಂಡ ನಲ್ಲಿಗೆಲ್ಲ ಹಾಕಿ. ಈ ಸಂದರ್ಭದಲ್ಲಿ ಬಯಪ ಅಧ್ಯಕ್ಷ ಶಾಂತಕುಮಾರ್, ಮುಖಂಡರಾದ ವೆಂಕಟಪ್ಪ, ನಾರಾಯಣಸ್ವಾಮಿ, ಮಂಜುನಾಥ್, ಕೋಡುಗುರುಕಿ ಡೈರಿ ಅಧ್ಯಕ್ಷ ಮಾಜಿ ಸುರೇಶ್, ಯೂತ್ ಕಾಂಗ್ರೆಸ್ ಕಸಬಾ ಹೋಬಳಿ ಅಧ್ಯಕ್ಷ ಮನೋಹರ್, ಕಾರ್ಯದರ್ಶಿ ಅನಿಲ್, ಚೇತನ್, ಮುನಿರಾಜು, ಕೆವಿ ರಮೇಶ್, ಗೋವಿಂದ್ ಸ್ವಾಮಿ, ದರ್ಶನ್, ಶ್ರೀನಿವಾಸ್, ಪ್ರಮೋದ್ ಮತ್ತು ಚಂದ್ರಶೇಖರ್, ಮಜ್ಜಿಗೆ ಹೊಸಹಳ್ಳಿ ಗ್ರಾಮದ ಮುಖಂಡರಾದ ಎಸ್ಟಿ ಘಟಕದ ರಾಜ್ಯ ಉಪಾಧ್ಯಕ್ಷ ವೆಂಕಟೇಶ್, ಡೈರಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ, ಯುವ ಮುಖಂಡರಾದ ಪಿಳ್ಳಣ್ಣ, ಮಂಜುನಾಥ್, ಪ್ರಸನ್ನಕುಮಾರ್, ಶ್ರೀನಿವಾಸ್, ರಾಮಾಂಜನಪ್ಪ, ಎಲ್ಐಸಿ ನಾರಾಯಣಸ್ವಾಮಿ, ಮುನಿ ನಾರಾಯಣಪ್ಪ, ವಿ ನಾಗರಾಜು ಇದ್ದರು.